ಕ್ವಶನ್ ನೋಡ್ಕೊಳ್ಳಿ. ಇನ್ ಎ ಟೆಸ್ಟ್ ಆನ್ ಎಲೆಕ್ಟ್ರಿಕ್ ಬಲ್ಬ್ಸ್ it was found that the lifetime of particular brand was distributed normally with an average life of 2000 hours and standard deviation of 60 hours. If a firm purchases 2500 bulbs, find the number of bulbs that are likely to last for. First question, more than 2100 hours. Second, between 1900 to 2001 hours, 100 hours, less than 1950 hours. ಇಲ್ಲಿ ಕ್ವಶನಲ್ಲಿ ಮೇನು ಇಲ್ಲಿ ಬೇಕಾಗಿರೋದೇನೆಂದರೆ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿದ್ದಾರೆ. ಇನ್ನೊಂದು ಮೀನ್ ಅವರೇಜ್ ಲೈಫ್ ಆಫ್ 2000 ಅವರ್ಸ್ ಕೊಟ್ಟವ್ರೆ. ಅಂದರೆ ಇಲ್ಲಿ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟವ್ರೆ. ಪ್ರಾಬಬಿಲಿಟಿನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಸೊಲ್ಯೂಷನ್. ಫಸ್ಟ್ ಏನು ಕೊಟ್ಟಿದ್ದಾರೆ? ಮ್ಯೂ ಕೊಟ್ಟಿದ್ದಾರೆ. ಮ್ಯೂ ಎಷ್ಟು? 2000 ಅವರ್ಸ್. ಮ್ಯೂ ಈಸ್ ಈಕ್ವಲ್ ಟು 2000 ಅವರ್ಸ್. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟವ್ರೆ 60 ಅವರ್ಸ್. ಎಲ್ಲಿದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್? ಇಲ್ಲಿದೆ. ಫಸ್ಟು ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು, ಆಮೇಲೆ ನಂಬರ್ ಆಫ್ ಬಲ್ಬ್ಸ್ ಫೈಂಡ್ ಮಾಡಬೇಕು. ಇಫ್ ಬಲ್ಬ್ಸ್ ಆರ್ 2500, ಗೊತ್ತಾಗ್ತಿದೆಯಲ್ವಾ? ಅಂದರೆ 2500 ಬಲ್ಬ್ಸ್ಗೆ ಎಷ್ಟು ಬಲ್ಬ್ಸು ಇರುತ್ತೆ ಅಂತ ಫೈಂಡ್ ಮಾಡೋದು. ಗೊತ್ತಾಗ್ತಿದೆಯಲ್ಲ? ಫಸ್ಟ್ ಪ್ರಾಬಬಿಲಿಟಿ, ಆಮೇಲೆ ನಂಬರ್ ಆಫ್ ಬಲ್ಬ್ಸ್ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈ 2500ನ ಈಗ ಅಕೌಂಟ್ಗೆ ತೊಗೋಬಾರ್ದು. ಮೇನು ಆವ್ರೇಜು ಮತ್ತು ಸ್ಟ್ಯಾಂಡರ್ಡ್ ಮ್ಯೂ ಮತ್ತು ಸಿಗ್ಮಾನ ತೊಗೊಳ್ಳಿ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಝೆಡ್ನ ಫೈಂಡ್ ಮಾಡಬೇಕು. ಝೆಡ್ಗೆ ಫಾರ್ಮುಲಾ ಬಂದು ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಇಲ್ಲಿ z ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಅಂದರೆ ಎಷ್ಟು? 2000, ಸಿಗ್ಮಾ ಅಂದರೆ 60. ಫಸ್ಟೇನು ಝೆಡ್ ಫಾರ್ಮುಲಾ ಬರೀಬೇಕು ಮತ್ತು ವೇರಿಯಸ್ ವ್ಯಾಲ್ಯೂಸ್ ಆಫ್ ಎಕ್ಸ್ಗೆ ನಾವು ಝೆಡ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಝೆಡ್ಗೆ ಫಾರ್ಮುಲಾ ಏನು? ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ. ಮ್ಯೂ ಅಂದರೆ 2000, ಸಿಗ್ಮಾ ಅಂದರೆ 60 ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ವೇರಿಯಸ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಲ್ಲಿ ಸಿಗುತ್ತೆ. ಮೋರ್ ದೆನ್ 2100 ಅವರ್ಸ್ ಅಂದರೆ ಇಲ್ಲಿ ಎಕ್ಸು 2000. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2100, ಎಕ್ಸ್ ಈಸ್ ಈಕ್ವಲ್ ಟು 2100, ಝೆಡ್ ಈಸ್ ಈಕ್ವಲ್ ಟು 2100 ಮೈನಸ್ 2000 ಡಿವೈಡೆಡ್ ಬೈ 60. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡೋಣ. 2100 ಮೈನಸ್ 2000 ಬೈ 60. ಇದನ್ನ ನೋಡಿ ಕ್ಯಾಲ್ಸಿಲಿ ನೀವೇನು ಮಾಡಿ ಈ ಥರ ಆನ್ ನೋಡ್ಕೊಳ್ಳಿ, ಆಮೇಲೆ ಡಿವೈಡ್ ಹೊಡೀರಿ. ಎಕ್ಸ್ ಮೈನಸ್ 2000, ಎಕ್ಸ್ ಹೊಡಿವಾಗ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡಿಬೇಕು. ಎಕ್ಸ್ ಮೈನಸ್ 2000 ಡಿವೈಡ್ ಬೈ 60 ಹೊಡ್ಕೊಳ್ಳಿ. ಈಗ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ 2100 ಕೊಟ್ಟಾಗ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ವ್ಯಾಲ್ಯೂ 2100 ಕೊಟ್ಟಾಗ ಏನು ಬರುತ್ತೆ? 1.6667. ಇದನ್ನ 2 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಝೆಡ್ ವ್ಯಾಲ್ಯೂನ 2 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೋಬೇಕು. ಶಿಫ್ಟು ಮೋಡು 6 2 ನೋಡಿ 1.67. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ಮೈನಸ್ 2000 ಬೈ 60. ಎಕ್ಸ್ನ ಏನು ಹಾಕ್ಕೋಬೇಕು? 2100 ಹಾಕಿದ್ರೆ ಎಷ್ಟು ಬರುತ್ತೆ? 1.67 ಝೆಡ್. ಅರ್ಥ ಆಯ್ತಲ್ವಾ? ಈಗ ಎಕ್ಸ್ ಜಾಗದಲ್ಲಿ 2100 ಹಾಕಿದ್ರೆ 1.67. ಆಮೇಲೆ 1900 ಹಾಕಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1900, ಝೆಡ್ ಏನು ಫೈಂಡ್ ಮಾಡ್ಕೊಳ್ಳಿ. ಎಕ್ಸಾಕ್ಟಲ್ಲಿ 1900 ಹಾಕಿದ್ರೆ ಝೆಡ್ ವ್ಯಾಲ್ಯೂ ಬಂದು ನೋಡಿ ಅದರಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ಗೆ ಜಾಗದಲ್ಲಿ 1900 ಹಾಕಬೇಕು. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಇದೆಯಲ್ವಾ? ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ ಏನಾಗಬೇಕು? 1900 ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ. ಮೈನಸ್ 1.67. ಇಲ್ಲೇನು ಬರ್ಕೋಬೇಕು? ಮೈನಸ್ 1.67. ನೆಕ್ಸ್ಟ್
ಇಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ 1900 ಆಯಿತು, 2100 ಆಯಿತು, ಈಗ 1950. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1950, ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ತೀನಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1950, ದೆನ್ ಝೆಡ್ ಈಸ್ ಈಕ್ವಲ್ ಟು 1950 ಮೈನಸ್ 2000 ಡಿವೈಡೆಡ್ ಬೈ 60. ಕ್ಯಾಲ್ಕುಲೇಟ್ ಕೊಟ್ಟು ನೋಡಿ, ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟ್ದಲ್ಲಿ 1950 ಕೊಡಿ. 1950 ಎಷ್ಟು ಬಂತು? -0.83. ಈ ಎಲ್ಲ ಝೆಡ್ ವ್ಯಾಲ್ಯೂಸ್ನ ಇಟ್ಕೋಬೇಕು ಫಾರ್ ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂ. -0.83. ಈಗ ಏನು ಮಾಡಬೇಕು? ಫಸ್ಟ್ ಕ್ವಶನ್ ಏನು? ಪಿ ಆಫ್ ಎಕ್ಸ್ ಮೋರ್ ದ್ಯಾನ್ ಅಂದರೆ ಗ್ರೇಟರ್ ದ್ಯಾನ್ ಅಂತ. ಗ್ರೇಟರ್ ದ್ಯಾನ್ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2100 ಬೇಕು ನಿಮಗೆ. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 2100. ಇಲ್ಲೇನು ಮಾಡಬೇಕು? ಎಕ್ಸ್ ಬದಲು ಝೆಡ್ ಹಾಕ್ಕೋಬೇಕು. ಎಕ್ಸ್ ಬದಲು ಏನು ಹಾಕ್ಕೋಬೇಕು? ಝೆಡ್. ಆಮೇಲೆ ಝೆಡ್ ಬದಲು ಏನು ಹಾಕ್ಕೋಬೇಕು? ಝೆಡ್ ವ್ಯಾಲ್ಯೂ. ನೋಡಿ, ಎಕ್ಸ್ ವ್ಯಾಲ್ಯೂ ಬದಲು ಈಗ 2000 ಎಕ್ಸ್ ಬದಲು ಝೆಡ್ ಹಾಕಿದಾಗ, ಎಕ್ಸಾಕ್ಟ್ದಲ್ಲಿ ಝೆಡ್ ಹಾಕಿದಾಗ 2100 ಎಕ್ಸ್ ವ್ಯಾಲ್ಯೂ ಇರುತ್ತೆ ಅಲ್ವಾ, ಅದ್ರದ್ದು ಕರೆಸ್ಪಾಂಡಿಂಗ್ ಝೆಡ್ ವ್ಯಾಲ್ಯೂ ಹಾಕಬೇಕು. ಅಂದರೆ 1.67. ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎದು ಫಾರ್ಮುಲಾ ಯೂಸ್ ಮಾಡಬೇಕು. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಜ್ಞಾಪಕ ಇಟ್ಕೊಳ್ಳಿ 0.5 ಮೈನಸ್ ಫೈ ಆಫ್ ಎ ಅಂತ. ಏನು ಫಾರ್ಮುಲಾ? 0.5 ಮೈನಸ್ ಫೈ ಆಫ್ ಎ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಇಲ್ಲಿ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಇಲ್ಲಿ ಏನಿದೆ? 1.67 ಇದೆ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ 1.67 ಅಂದರೆ 0.5 ಮೈನಸ್ ಫೈ ಆಫ್ 1.67. ಇಲ್ಲಿ ಫೈ ಆಫ್ 1.67 ಕೊಟ್ಟಿದ್ದಾರೆ ಅವರೇ, ಅಲ್ಲಿ ಹಾಕಿ. ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಾಂದರೆ ಕ್ಯಾಲ್ಸಿಲಿ ಫೈಂಡ್ ಮಾಡಬೇಕು, ಇಲ್ಲಾಂದರೆ ಟೇಬಲ್ ನೋಡಬೇಕು. ಗೊತ್ತಾಗ್ತಿದೆಯಲ್ವಾ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಡ್ತಾರೆ, ಅದರಲ್ಲಿ ನೋಡಬೇಕು. ಸಿಂಪಲ್ ಏನಿಲ್ಲ. 1.1 ಈ ಕಡೆ ಇರುತ್ತೆ, 1.6 ಈ ಕಡೆ ಇರುತ್ತೆ, 0.07 ಅಲ್ಲಿ ಇರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕ್ಯಾಲ್ಸಿಲಿ 1.67 ಆನ್ಸರ್ ತರಿಸೋದು ಯಾವ ಥರ ಅಂದರೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಎ ಸಿ ಹೊಡೀರಿ. ಫಸ್ಟು ಮೋಡ್ ಸ್ಟ್ಯಾಟ್ 3 ಅದರಲ್ಲಿ 1 ಸೆಲೆಕ್ಟ್ ಮಾಡಿ. ಆಮೇಲೆ ಎ ಸಿ ಹೊಡೀರಿ. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಶಿಫ್ಟು, ಅರ್ಥ ಆಗ್ತಿದೆಯಲ್ವಾ? 1 ಶಿಫ್ಟ್ ಆದಮೇಲೆ 1 ಹೊಡಿಬೇಕು. ಆಮೇಲೆ ಅದರಲ್ಲಿ 5 ಹೊಡಿಬೇಕು. ಅದರಲ್ಲಿ 2ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ 1.67 ಅಂತ ಟೈಪ್ ಮಾಡಬೇಕು. ಇದು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 0.4525. ನೋಡಿ, ಅವರೇ ಕೊಟ್ಟಿದ್ದಾರೆ ಡೇಟಾ. ಫೈ ಆಫ್ 1.67 ಏನು ಕೊಟ್ಟವ್ರೆ? 0.4525. ಅವ್ರು ಕೊಟ್ಟರೆ ನಾವೇನು ಫೈನ್ ಮಾಡೋದು ಬೇಕಾಗಿಲ್ಲ. ಕೊಡಲಿಲ್ಲ ಅಂದರೆ ಆ ಥರ ಫೈನ್ ಮಾಡಬೇಕಾಗತ್ತೆ. 0.83ಗೂ ಚೆಕ್ ಮಾಡ್ಕೊಬಿಡೋಣ. ಅದನ್ನ ಮಾಡಿದಾಗ ಡೈರೆಕ್ಟಾಗಿ ಈ ಥರ ಚೆಕ್ ಮಾಡ್ಬೋದು. ಹೆಂಗೆ ಅಂದರೆ ಈ ಥರ ಸೈಡಿಗೆ ಹೋಗ್ಬಿಟ್ಟು 0.83 ಎಷ್ಟು ಬರುತ್ತೆ? 0.2967 ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಇನ್ನೊಂದು ಸತಿ ಮಾಡೋದು ಹೇಳ್ತೀನಿ ನೋಡಿ. ಮೋಡಿಗೆ ಹೋಗಿ 3 ಸ್ಟ್ಯಾಟ್ಗೆ ಹೋಗಿ ಅದರಲ್ಲಿ 1 ಸೆಲೆಕ್ಟ್ ಮಾಡಿ, ಎ ಸಿ ಸೆಲೆಕ್ಟ್ ಮಾಡಿ, ಶಿಫ್ಟ್ ಹೊಡೀರಿ, 1 ಹೊಡೀರಿ. ಅದರಲ್ಲಿ 5 ಸೆಲೆಕ್ಟ್ ಮಾಡಿ, 2 ಸೆಲೆಕ್ಟ್ ಮಾಡಿ, ಅಲ್ಲಿ ವ್ಯಾಲ್ಯೂಸ್ಗಳನ್ನ ಕೊಡಿ. ಎಕ್ಸಾಂಪಲ್ 1.67 ಬೇಕಿದ್ರೆ 1.67 ಕೊಡಿ. ಗೊತ್ತಾಯ್ತಲ್ವ? ಈಗ 0.67ಗೆ ನೀವೇನು ಮಾಡಿ? 0.5 ಮೈನಸ್, ಈಗ ಫೈ ಆಫ್ 1.67ಗೇನು? 0.4525. therefore 0.5 minus 0.4525 ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎ ಸಿ ಹೊಡೆದು 0.5 ಮೈನಸ್ 0.4525
0.0475 ಆಗುತ್ತೆ. 0.0475 ಆಗುತ್ತೆ. ಈಗ ಇದು ಪ್ರಾಬಬಿಲಿಟಿ. ನಮ್ಗೆ ಬೇಕಾಗಿರೋದು ನಂಬರ್ ಆಫ್ ಬಲ್ಬ್ಸ್. ದ ನಂಬರ್ ಆಫ್ ಬಲ್ಬ್ಸ್, ಇಲ್ಲಿ ನೋಡಿ ಈ ಸೆಂಟೆನ್ಸ್ ಇಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ. ಫೈಂಡ್ ಇದೆಯಲ್ಲ, ಇದಾದಮೇಲೆ ದ ನಂಬರ್ ಆಫ್ ಬಲ್ಬ್ಸ್ ದಟ್ ಆರ್ likely to last for first question more than 2100 hours, more than 2100 hours ಅಂತ ಬರೆದು ಏನಂತ ಮಾಡಬೇಕು, 2500 ಬಲ್ಬ್ಸಿಂದ ಈ ಪ್ರಾಬಬಿಲಿಟಿನ ಮಲ್ಟಿಪ್ಲೈ ಮಾಡಬೇಕು. 2500 ಟೋಟಲ್ ಬಲ್ಬ್ಸು ಇಂಟು ಪ್ರಾಬಬಿಲಿಟಿ ಆಫ್ ಮೋರ್ ದ್ಯಾನ್ 2100 ಅವರ್ಸು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೋಟಲ್ ನಂಬರ್ ಆಫ್ ಬಲ್ಬ್ಸು 2500 ದಟ್ ಆರ್ ಲೈಕ್ಲಿ ಟು ಲಾಸ್ಟ್ ಫಾರ್ ಅಂತ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಬರುತ್ತೆ ಅಂತ. ಇದನ್ನ 2500ಗೆ ಮಲ್ಟಿಪ್ಲೈ ಮಾಡಬೇಕು ಇಂಟು 0.0475 ಎಷ್ಟು ಬರುತ್ತೆ? 118.75 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 119 ಬಲ್ಬ್ಸ್. $118.75 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 119 ಬಲ್ಬ್ಸ್. ಅರ್ಥ ಆಯ್ತಲ್ವಾ? ಈಗ ಸೆಕೆಂಡ್ ಕ್ವಶನ್. ಏನು ಬೇಕಾದರೆ ಇಲ್ಲಿ ಈ ಥರ ಬರ್ಕೊಬಿಡೋಣ. 118.75 119 ಬಲ್ಬ್ಸ್. ಈಗ ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ, ಬಿಟ್ವೀನ್ 1900 ಟು 2100 ಅವರ್ಸ್. ಇಲ್ಲಿ ಪಿ ಆಫ್ ಎಕ್ಸ್ ಬಿಟ್ವೀನ್ 1900 ಟು 2100 ಅವರ್ಸ್ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡಬೇಕಂದ್ರೆ ಈ 1900 ಬದಲು -1.67 ಬರ್ಕೋಬೇಕು. ನೋಡಿ, ಎಕ್ಸ್ ಬದಲು ಝೆಡ್ ಹಾಕ್ಕೋಬೇಕು, ಎಕ್ಸ್ ವ್ಯಾಲ್ಯೂ ಬದಲು ಝೆಡ್ ವ್ಯಾಲ್ಯೂ ಹಾಕ್ಕೋಬೇಕು. ಎಕ್ಸ್ ವೇರಿಯಬಲ್ ಬದಲು ಝೆಡ್ ವೇರಿಯಬಲ್, ಎಕ್ಸ್ ವ್ಯಾಲ್ಯೂ ಬದಲು ಝೆಡ್ ವ್ಯಾಲ್ಯೂ. 2100 ಇದ್ದಾಗ ಎಕ್ಸ್ ವ್ಯಾಲ್ಯೂ, ಅದಕ್ಕೆ ಕರೆಸ್ಪಾಂಡಿಂಗ್ ಝೆಡ್ ಏನಿದೆ ಅದು ಹಾಕಬೇಕು. 1.67 ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ಪಿ ಆಫ್ 1900 ಟು 2100 ಅಂದರೆ ಪಿ ಆಫ್ ಎಕ್ಸ್ ಬಿಟ್ವೀನ್ 1900 ಟು 2900 ಈ ಥರ ಬರಿಬೇಕು. ಇಲ್ಲಿ 1900ಗೆ ಎಕ್ಸ್ ವ್ಯಾಲ್ಯೂಗೆ ಕರೆಸ್ಪಾಂಡಿಂಗ್ ಝೆಡ್ ವ್ಯಾಲ್ಯೂ ಏನಿದೆ ಅದು ಬರಿಬೇಕು. -1.67 ಇದು, ಸಾರಿ, -1.67. ಎಕ್ಸ್ ವೇರಿಯಬಲ್ ಬದಲು ಝೆಡ್ ವೇರಿಯಬಲ್. 2100ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಬಂದು 1.67. ಅರ್ಥ ಆಗ್ತಿದೆಯಲ್ವಾ? ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಬಿಟ್ವೀನ್ -a ಟು a ಅಂದರೆ 2 ಟೈಮ್ಸ್ φ ಆಫ್ ಎ, ಅಥವಾ φ ಆಫ್ ಎ ಪ್ಲಸ್ φ ಆಫ್ ಎ ಅಂತಲೂ ಬರೀಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಇದೇನಾಗುತ್ತೆ ಅಂದರೆ, ಇದನ್ನ ಒಂದು ಸ್ಟೆಪ್ ಜಾಸ್ತಿನೇ ಮಾಡಿ φ ಆಫ್ ಎ ಪ್ಲಸ್ φ ಆಫ್ ಎನೇ ಬರೀರಿ. 2 ಟೈಮ್ಸ್ ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. φ ಆಫ್ ಎ ಪ್ಲಸ್ φ ಆಫ್ ಎ. ನೋಡಿ, ಸ್ವಲ್ಪ ಈ ಕಡೆ ಬನ್ನಿ. ಈಗ ನೋಡಿ, φ ಆಫ್ ಎ ಅಂದರೆ ಇಲ್ಲಿ ಕಂಪೇರ್ ಮಾಡಿ. ಮೈನಸ್ ಎ ಅಂದರೆ -1.67, ಝೆಡ್ಡು ಎ ಅಂದರೆ 1 ಅಂದರೆ ಇಲ್ಲಿ 1.67 ಬಂದು ಎ, ಅದಕ್ಕೆ φ ಆಫ್ 1.67 ಪ್ಲಸ್ φ ಆಫ್ 1.67. ಅರ್ಥ ಆಯ್ತಲ್ವಾ? ಈಗ φ ಆಫ್ 1.67 ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವರೇ? 0.4525 0.4525 0.4525 0.4525 ಪ್ಲಸ್ 0.4525
ಇದೆರಡೂ ಆ್ಯಡ್ ಮಾಡಿದ್ರೆ 0.4525 ಪ್ಲಸ್ 0.4525ನ ಆ್ಯಡ್ ಮಾಡಿದ್ರೆ ನೋಡಿ 0.4525 ಪ್ಲಸ್ 0.4525 0.9050 0.9050 ಬರುತ್ತೆ. ಈಗ ಇಲ್ಲೇನು ಬರೀಬೇಕಂದ್ರೆ ದ ನಂಬರ್ ಆಫ್ ಬಲ್ಬ್ಸ್, ಇದನ್ನ ರಬ್ ಮಾಡ್ಬಿಡೋಣ. ಅದೆರಡು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಎಲ್ಲಾದರೂ. ದ ನಂಬರ್ ಆಫ್ ಬಲ್ಬ್ಸ್ ದಟ್ ಆರ್ ಲೈಕ್ಲಿ ಟು last for between 1900 to 2100 hours is equal. ಇದಕ್ಕೆ ಪ್ರಾಬಬಿಲಿಟಿ ಏನು ಬಂದಿದೆ ಇಂಟು 2500 ಮಾಡ್ಕೊಳ್ಳಿ, ಅಷ್ಟು ಬಲ್ಬು ಬಾಳಿಕೆ ಬರುತ್ತೆ ಅಂತ. 2500 ಬಲ್ಬ್ಸಲ್ಲಿ ಅಷ್ಟು ಬಲ್ಬ್ಸು ಇಷ್ಟು ಹವರ್ಸಲ್ಲಿ ಇರುತ್ತೆ ಅಂತ. 2500 ಅಂದರೆ 0.9050 ಇಂಟು 2500 ನೋಡಿ ಕ್ಯಾಲ್ಸಿಲಿ 0.9050 ಇಂಟು 2500 2262.5 2262.5 ಅಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2263 ಬಲ್ಬ್ಸ್. ಅರ್ಥ ಆಯ್ತಲ್ವಾ? ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಬರೆದ್ಬಿಡ್ತೀನಿ. ಟೂ 263 ಬಲ್ಬ್ಸ್. ಈಗ ನೆಕ್ಸ್ಟು ಬಂದು ಲಾಸ್ಟ್ ಒನ್, ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1950 ಅವರ್ಸ್. ಅಂದರೆ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 1950. ದೇರ್ ಫಾರ್ ಪಿ ಆಫ್ ಎಕ್ಸ್ ಬದಲು ಝೆಡ್ ಹಾಕಿ, ಲೆಸ್ ದ್ಯಾನ್ 1950 ಬದಲು -0.83 ಹಾಕಿ. ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಝೆಡ್ಡು ಇಲ್ಲಿ ಫಾರ್ಮುಲಾ ಇಲ್ಲಿ ಬರ್ಬಿಡ್ತೀನಿ. ಎಲ್ಲಿ ಬರೀಲಿ? ಇಲ್ಲಿ. ಆಮೇಲೆ ಅಳಿಸ್ಬಿಡೋಣ. ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಮೈನಸ್ ಎ ಅಂದರೆ ಪಿ ಆಫ್ ಝೆಡ್ ಗ್ರೇಟರ್ ದೆನ್ ಪ್ಲಸ್ ಎ. ಇದೇನಾಗುತ್ತೆ, ಮೈನಸ್ನ ಪ್ಲಸ್ ಮಾಡಬೇಕು ಅಂದರೆ ಲೆಸ್ ದ್ಯಾನ್ನ ನಾವೇನಂತ ಬರ್ಕೋಬೇಕು? ಗ್ರೇಟರ್ ದ್ಯಾನ್ ಅಂತ ಬರ್ಕೋಬೇಕು. ಗ್ರೇಟರ್ ದ್ಯಾನ್ ಇದ್ದರೆ ಲೆಸ್ ದ್ಯಾನ್ ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? ಇನ್ನೊಂದು ಫಾರ್ಮುಲಾ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ. ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದ್ರೇನು? 0.5 ಮೈನಸ್ ಫೈ ಆಫ್ ಎ. ಈ ಮೂರು ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಒಂದು ಪಿ ಆಫ್ ಮೈನಸ್ ಎ ಟು ಎ, ಫೈ ಆಫ್ ಎ ಪ್ಲಸ್ ಫೈ ಆಫ್ ಎ. ಒಂದು ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ, ದಟ್ ಈಸ್ 0.5 ಮೈನಸ್, ಇಲ್ಲಿ ನೋಡಿ ಇಲ್ಲಿ ಅಪ್ಲೈ ಮಾಡಿದ್ದೀವಿ, ಮೈನಸ್ ಫೈ ಆಫ್ ಎ. ಇನ್ನೊಂದು ಪಿ ಆಫ್ ಝೆಡ್ ಲೆಸ್ ದ್ಯಾನ್ ಮೈನಸ್ ಎ ಅಂದರೂ ಒಂದೇ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಅಂದರೂ ಒಂದೇ. ನೋಡಿ, ಫಸ್ಟ್ ಏನು ಮಾಡಿ, ಮೈನಸ್ನ ಪಾಸಿಟಿವ್ ಮಾಡೋಕ್ಕೆ ಲೆಸ್ ದ್ಯಾನ್ಗೆ ಗ್ರೇಟರ್ ದ್ಯಾನ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಪಿ ಆಫ್ ಝೆಡ್ ಗ್ರೇಟರ್ ದ್ಯಾನ್ ಎ ಇದೆಯಲ್ವಾ, ಇದಕ್ಕೆ ಫಾರ್ಮುಲಾ ಏನು? 0.5 ಮೈನಸ್ ಫೈ ಆಫ್ ಎ ಅಂದರೆ ಏನಾಗುತ್ತೆ? 0.5 ಮೈನಸ್ ಫೈ ಆಫ್ ಎ ಅಂದರೆ ಫೈ ಆಫ್ 0.3. 0.5 ಮೈನಸ್ ಫೈ ಆಫ್ 0.3 ಗೊತ್ತಿದೆ ನಮಗೆ ಎಷ್ಟು? 0.2967. 0.2967. ಈಗ ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 0.59 0.2967. 0.5 ಮೈನಸ್ 0.2967 0.2033 ಆಗುತ್ತೆ. 0.2033 ಆಗುತ್ತೆ. ಈಗೇನು ಮಾಡಬೇಕು? ಇದನ್ನ ಮಲ್ಟಿಪ್ಲೈ ಬೈ 2500 ಮಾಡ್ಕೋಬೇಕು. ಇದನ್ನ ರಬ್ ಮಾಡ್ಬಿಡೋಣ. ಈಗೇನು ಮಾಡಬೇಕು? ಈ ಸೆಂಟೆನ್ಸ್ ಮತ್ತೆ ಬರೀರಿ. ದ ನಂಬರ್ ಆಫ್ ಬಲ್ಬ್ಸ್
that are likely to last for less than 1950 hours, less than 1950 hours is equal to ಇದೇನು ಆನ್ಸರ್ ಬಂದಿರುತ್ತೆ ಇಂಟು 2500ಗೆ ಮಲ್ಟಿಪ್ಲೈ ಮಾಡಿ 0.2033 ಇಂಟು 2500 ಇದೆಷ್ಟಾಗುತ್ತೆ ನೋಡಿ. ಸಾರಿ 0.2033 ಇಂಟು 2500 508.25 ಕರೆಕ್ಟ್ ಅಲ್ವಾ? 508.25 508.25 that is approximately equal to 508 to last ಅಂತ ಬರ್ತದೆ. ಇದೇ ಫೈನಲ್ ಆನ್ಸರ್. $508 ಬಲ್ಬ್ಸ್ ಅಂತ ಬರ್ಬಿಡಿ. ನೀಟಾಗಿ ಮಾಡಿ, ತುಂಬ ಈಸಿ ಇದೆ. ಥ್ಯಾಂಕ್ ಯು.